ಮದ್ವೆ ಆಗೋಕೆ ಇಲ್ಲಿ ಯಾರಾದ್ರೂ ಬೇಡ್ವಾ? ಈ ಕಸ ಗುಡ್ಸೋನೆ ನಿನ್ನ ಮದ್ವೆ ಆಗಕ್ ಒಪ್ಕೊಂಡಿಲ್ಲ? ನಾನು ಒಪ್ಕೊಂಡಿಲ್ಲ ಅಂತೇಳಿ ಹೇಳ್ದೆ. ಹಾಗಾದ್ರೆ ನಿಂಗ್ ಮದ್ವೆ ಓಕೆನಾ? ಏಯ್ ಬೇಡ ನೋಡು, ನನ್ನ ಎದ್ದಾಕೊಂಡು ಅವಳನ್ನೇನಾದ್ರೂ ಮದ್ವೆ ಆಗೋಕ್ ಒಪ್ಕೊಂಡ್ಯೋ ನೀನ್ ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡ್ಬೇಕು. ಹಾಗ್ ಮಾಡ್ತೀನಿ. ಈ ಹೋಟೆಲ್ ಯಾರ್ದು ಅನ್ಕೊಂಡಿದ್ಯಾ? ನನ್ ಫ್ರೆಂಡ್ ಮಹಿಮಾದು. ಈ ಕ್ಷಣದಿಂದನೇ ನಿನ್ನ ಈ ಕೆಲ್ಸದಿಂದ ಕಿತ್ತಾಕಿಸ್ತೀನಿ. ಆವಾಗ ನೋಡುವೆ ಈ ಸವಿತಾ ರಾಜಶೇಖರ್ ಸಾಕತ್ತೇನು ಅಂತ. ಒಂದ್ ನಿಮಿಷ ಇರಪ್ಪ, ಮೊದ್ಲು ಅವಳಿಗೆ ಕುಂಕುಮ ಇಡು. ನೀನ್ ಇಟ್ಕೊಳಪ್ಪ. ಏನ್ ಮಾಡಕ್ ಹೋಗ್ತಿದ್ದೀನಿ ನಾನು? ತಪ್ಸ್ಕೊಳಕಂತ ಬಂದು ಮತ್ತೆ ಸಿಗ್ಬೀಳ್ತಿದ್ದೀನಿ. ನೋಡಿ, ಇದೆಲ್ಲ ಸುಮ್ನೆ ಟೆಂಪರರಿ ಮದ್ವೆ. ಇಲ್ಲಿಂದ ಆಚೆ ಹೋದ್ಮೇಲೆ ನಿಮ್ ದಾರಿ ನಿಮ್ಗೆ, ನನ್ ದಾರಿ ನನ್ಗೆ. ಐ ಪ್ರಾಮಿಸ್. ಈಗ ಧೈರ್ಯವಾಗಿ ತಾಳಿ ಕಟ್ಟಿ. ಎಸ್. ಯಾರನ್ನಾದ್ರೂ ಕಟ್ಕೊಳ್ಳಿ, ಒಟ್ನಲ್ಲಿ ಈ ಮೋಹಿನಿ ಮೋಹದಿಂದ ನನ್ ಮಗ ಬಿಡುಗಡೆ ಆದ್ರೆ ಸಾಕು. ಹಸ್ಬೆಂಡ್, ಸಾರಿ ಟೆಂಪರರಿ ಹಸ್ಬೆಂಡ್. ನೀವ್ ಯಾರು, ನಿಮ್ ಹೆಸರೇನು ಅಂತ ಗೊತ್ತಿಲ್ದೇನೆ ನಾನ್ ನಿಮ್ಮನ್ನ ಮದ್ವೆ ಆಗ್ಬಿಟ್ಟೆ. ಬೈ ದ ವೇ, ನನ್ನ ಹೆಸರು. ನೈಸ್ ನೇಮ್. ಹೋಗೋಣ. ಥ್ಯಾಂಕ್ ಯು. ಮತ್ ನನ್ನ ಹೆಸರು ಹೇಗ್ ಗೊತ್ತಾಯ್ತು? ಅಲ್ಲಿ ಬ್ಯಾಂಕ್ವಿಟ್ ಹಾಲ್ ಅಲ್ಲಿ ಇಷ್ಟು ದೊಡ್ಡದಾಗಿ ಸ್ನೇಹ ವೆಡ್ಸ್ ತರುಣ್ ಅಂತ ಹಾಕಿದ್ರಲ್ಲ, ನೋಡು ಇಲ್ಲೂ ಇದೆ. ಬೈ ದ ವೇ, ನನ್ನ ಹೆಸರು ಗೌರವ್. ಗೌರವ್, ನೈಸ್ ನೇಮ್. ಅಪ್ಪ ಗೌರವ್, ನಂಗಂತೂ ತುಂಬಾ ಹರ್ಷವಾಗ್ತಿದೆ. ನಾನ್ ನಿನ್ಗೆ ಬೆಸ್ಟ್ ಪಾನಿಪುರಿ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀನಿ. ಮಿಕ್ಕಿದೆಲ್ಲ ಪಾನಿಪುರಿ ತಿನ್ಕೊಂಡ್ ಮಾತಾಡೋಣ. ಬಾ ಬಾ. ನನ್ ಫೇವ್ರೆಟ್ ಪಾನಿಪುರಿ ಅಂಗಡಿ ಗೊತ್ತಾ ಇದು? ಬಾ. ನಿಂಗ್ ಗೊತ್ತಾ, ಬೆಂಗಳೂರಲ್ಲೇ ಬೆಸ್ಟ್ ಪಾನಿಪುರಿ ಸ್ಪಾಟ್ ಇದು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಇಲ್ಲಿ ಬಂದು ಕದ್ದು ಮುಚ್ಚಿ ತಿನ್ಕೊಂಡ್ ಹೋಗ್ತಾರೆ. ಅಣ್ಣ, 2 ಸ್ಪೆಷಲ್ ಪಾನಿಪುರಿ. ಸ್ನೇಹ, ನಾವ್ ಇಲ್ಲೇ ತಿನ್ಬೇಕಾ? ಓ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬರ್ತಾರೆ ಅನ್ನಲ್ಲ, ಅದಕ್ಕ. ಸೆಲೆಬ್ರಿಟಿ ರೇಟ್ ಏನಿರಲ್ಲ. ಅಷ್ಟಕ್ಕೂ ನೀನ್ ಟೆನ್ಷನ್ ಮಾಡ್ಕೊಂತೀಯ? ಇದು ನನ್ ಪಾರ್ಟಿ, ನೀನ್ ಟೆನ್ಷನ್ ಮಾಡ್ಕೊಬ್ಲ. ಅಣ್ಣ ತಗೋ, ಕುತ್ಕೋ. ತಿನ್ನು. ಸೂಪರ್ ಆಯ್ತು ಅಲ್ವಾ? ನಿಂಗ್ ಇನ್ನೂ ಬೇಕಂದ್ರೆ ಹೇಳು, ನಾನ್ ಕೊಡಿಸ್ತೀನಿ. ಪಾಪ, ನಿನ್ನ ಹತ್ರ ದುಡ್ಡು ಇದೆಯೋ ಇಲ್ವೋ? ಆ ಸವಿತಾ ರಾಜಶೇಖರ್ ಬೇರೆ ನಿನ್ನ ಕೆಲ್ಸದಿಂದ ತೆಗಿತೀನಿ ಅಂತ ಹೇಳಿದಾರೆ. ಅಂದ್ಮೇಲೆ ನಿನ್ ಕೆಲ್ಸ ಹೋದಂಗೆ. ನನ್ನನ್ನೇ ಕೆಲ್ಸದಿಂದ ತಗ್ಸೋದ? ಅದು ದೇಶಪಾಂಡೆ ಹೋಗ್ಲಿಂದ. ಏನ್ ಯೋಚನೆ ಮಾಡ್ತಿದ್ಯಾ? ನಾನಿನ್ನ ನಿಂಗ್ ತುಂಬಾ ತೊಂದ್ರೆ ಆಯ್ತಾ? ಹಾಗೇನಿಲ್ಲ. ಸದ್ಯಕ್ ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟೇ ಸಾಕು. ಮುಂದೆ ನಾನೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಗೌರವ್. ನಿಂಗಿಲ್ಲ ಅಂದಿದ್ರೆ ನಂಗೆ ಆಗಿರೋ ಅವಮಾನಕ್ಕೆ ಅಲ್ಲೇ ಸತ್ ಹೋಗ್ಬಿಡ್ಬೇಕಿತ್ತು. ಹುಡುಗಿರ್ ಹೀಗೂ ಇರ್ತಾರ?
ಇಷ್ಟು ಸಿಂಪಲ್ಲು, ಇಷ್ಟು ಸ್ಟ್ರೇಟು, ಇಷ್ಟು ಸ್ವೀಟು. ಇವಳು ಮಾತಾಡ್ತಿದ್ರೆ ಇವಳನ್ನೇ ನೋಡ್ಬೇಕು ಅನಿಸ್ತಿದೆ.